ಈ ಸರಿ ಹಾಸನ ಮಂಡ್ಯ ಸ್ಪೆಷಲ್ ಕಾನ್ಸಂಟ್ರೇಟ್ ಮಾಡ್ತೀರಾ ನೀವು? ನೋಡಿ, ನನ್ನ ಪ್ರಕಾರ ಜನತಾದಳ ಒಂದು ಸೀಟು ಗೆಲ್ಲೋದಿಲ್ಲ. ಇಟ್ ಮೇ ಬಿ ಹಾಸನ್, ಇಟ್ ಮೇ ಬಿ ಮಂಡ್ಯ, ಇಟ್ ಮೇ ಬಿ ಕೋಲಾರ, ಇಟ್ ಮೇ ಬಿ ರೂರಲ್. ಯಾಕೆಂದರೆ ಗೌಡ್ರು ಅದು ನನ್ನ ಸೀಟ್ ನಾನೇ ಕೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ. ನಾನು BJP ಕ್ಯಾಂಡಿಡೇಟ್ ಅಂದ್ಕೊಂಡಿದ್ದೆ. ಗೌಡ್ರು ಹೇಳಿದ್ರು ನನಗೆ 4 ಸೀಟ್ ಕೊಟ್ಟವ್ರೆ ಅಂತ ಹೇಳಿದ್ರು ಇಲ್ಲ 4 ಸೀಟ್ ಕೇಳಿದ್ವಿ ನಾವು, 4 ಸೀಟ್ ನಮಗೆ ಅಂತ ಹೇಳಿದ್ರು. ಬಟ್ ಸಿಂಬಲ್ ಚೇಂಜ್ ಆಗಿದೆ, ಅದು ವಾಸ್ತವನೇ ಅಲ್ವಾ? ಅಂದರೆ ಪಾರ್ಟಿ BJP ಅವರು. ನೀವು ಕಳೆದ ಬಾರಿ ನಿಲ್ಸಿದ್ರಲ್ಲ, ಎಲ್ಲಿ? ಚಿಕ್ಕಮಗಳೂರಲ್ಲಿ ನಿಲ್ಸಿದ್ರಿ. ಅದು ಕಾಂಗ್ರೆಸ್ ಅವರು JDS ಸಿಂಬಲಕ್ಕೆ ನಿಲ್ಸಿದ್ರಿ. ನಾವೇ ಅದು ಮಾಡಲಿಲ್ಲ. ಅವ್ನು ಹೋದ, ನಮ್ಮ ಪಾರ್ಟಿ ಬಿಟ್ಟು ಹೋದ ಅಷ್ಟೇ. ಸೊ ಕೊನೆಯದಾಗಿ ರಾಜ್ಯದ ಜನತೆಗೆ ಏನಾದರೂ ಹೇಳಕ್ಕೆ ಬಯಸ್ತೀರಾ? ಏನಿಲ್ಲ, ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ನಿಮ್ಮ ಮಾತನ್ನು ನಾವು ಉಳಿಸ್ಕೊಳ್ತೀವಿ. ನಮಗಿನ್ನ ಶಕ್ತಿ ಕೊಡಿ. ಆ ಶಕ್ತಿ ನಿಮ್ಗೆ ಅನುಕೂಲ ಆಗ್ತದೆ. ಇಲ್ಲ, ರಾಜ್ಯದಲ್ಲಿ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಓಕೆ, ಬಟ್ ಕೇಂದ್ರದಲ್ಲಿ ಯಾರನ್ನು ನೋಡಿ ಓಟ್ ಹಾಕಬೇಕು? ಈಗ ಇರಸಿ ನಮ್ಮ ರಾಜ್ಯದೊಬ್ಬರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರಲ್ಲ, ಅವರನ್ನು ನೋಡಿ ರಾಹುಲ್ ಗಾಂಧಿ ಅವರು ಇದ್ದಾರಲ್ಲ, ಅವರೇ ಅವರಿಬ್ಬರು ಈಗ ಗ್ಯಾರಂಟಿ ಸೈನ್ ಹಾಕಿ ನೋಡಿ, ಇಲ್ಲಿದೆ ಗ್ಯಾರಂಟಿ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಇಬ್ಬರು ಸೈನ್ ಹಾಕಿದ್ದಾರೆ ಗ್ಯಾರಂಟಿ. ಅಂದರೆ ಇಲ್ಲಿ ಅಲ್ಲೂ ಕೂಡ ಗ್ಯಾರಂಟಿನೇ ನಿಮ್ಗೆ ವಾರಂಟಿ? ಅಲ್ಲೂ ಕೂಡ ಗ್ಯಾರಂಟಿನೇ ವಾರಂಟಿ ನಿಮಗೆ? ಹೊಟ್ಟೆ ತುಂಬೋದು ನೋಡಿಸ್ತಾ ಇದೀವಿ ನಾವು, ಜನಕ್ಕೆ ಹೊಟ್ಟೆ ತುಂಬಿಸೋದು ನೋಡ್ತಾ ಇದೀವಿ. ಕರೆಕ್ಟ್. ಆದರೆ ಬಿಹಾರದಲ್ಲಿ ನಿತೀಶ್ ಅವರು ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ನಿಲ್ಸೋಣ ಅಂತೇಳಿ. ಯಾರೋ ಒಬ್ಬರು ಹೇಳಲೇ ಇಲ್ಲ, ಅದಕ್ಕೆ ಧ್ವನಿನೇ ಗುಡಿಸ್ಲಿಲ್ಲ. ವಿ ಬಿಲೀವ್ ಇನ್ ಕಲೆಕ್ಟಿವ್ ಲೀಡರ್ಶಿಪ್. ಆಗಲೂ ಹೇಳಿದ್ರಿ, ಈಗ ಕೇಳ್ತಾ ಇದ್ದೀನಿ ಇನ್ನೊಂದು ಸರಿ. ಅವತ್ತು ಹೇಳಿದ್ರಿ 135, ಈಗ ಎಷ್ಟು ಹೇಳ್ತೀರಿ ಸರ್? ಈಗ ನಾನೆಲ್ಲ ನಾಮಿನೇಷನ್ಸ್ ಎಲ್ಲ ಮುಗಿಲಿ, ನಾನು ಒಂದು ರೌಂಡ್ ಹೋಗಿ ಬರ್ತೀನಿ. ಇಲ್ಲ, ನಿಮ್ಮ ಮನಸ್ಸಲ್ಲಿ ಏನೋ ಒಂದಿದೆ, ನೀವು ಹೇಳ್ತಾ ಇಲ್ಲ. ಬರ್ತೀನಿ, ನಾನೀಗ ರಂಗಣ್ಣಂಗೆ ಹೇಳಿದ್ದೀನಿ ನಾನು ಬರ್ತೀನಿ ಅಂತ. ಅಲ್ಲೆಲ್ಲ DK ಶಿವಕುಮಾರ್ ಹೇಳಿದ್ರೆ ಕರೆಕ್ಟ್ ಆಗುತ್ತೆ ಅಂತ ನಂಬಿಕೆ ಬಂದ್ಬಿಟ್ಟವ್ರು ಸರ್. ಇವಾಗ 135 ಇವತ್ತು DK ಶಿವಕುಮಾರ್ 20 ಅಂದ್ರೆ 20, 28ಕ್ಕೆ 28 ಅಂದ್ರೆ 28. ಅದಕ್ಕೆ ಕೇಳ್ತಾ ಇದ್ದೀವಿ. ಅಲ್ಲಿ ಕಮ್ ಔಟ್ ವಿತ್ ದಿ ನಂಬರ್ 20 ಮುಂದೆ ಇಂದ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು DK ಶಿವಕುಮಾರ್ ಅವ್ರ ಜೊತೆಗೆ ನಮ್ಮ ಹಾಟ್ ಸೀಟ್ ಕಾರ್ಯಕ್ರಮ. ತುಂಬ ಒಂದಿಷ್ಟು ಒಳಗೆ ಇಟ್ಕೊಂಡ್ರು, ಒಂದಿಷ್ಟು ಆಚೆ ಹಾಕಿದರು. ಬಟ್ ನಂಬರ್ಸ್ಗಳು ವಿಧಾನಸಭೆಯಲ್ಲಿ ಹೇಳಿದ ರೀತಿಯಲ್ಲಿ ಇನ್ನೂ ಹೇಳಿಲ್ಲ. ಸ್ವಲ್ಪ ಟೈಮ್ ಕೊಡಿ, ಒಂದು ರೌಂಡ್ ಹೋಗಿ ಬರ್ತೀನಿ, ಆಮೇಲೆ ಹೇಳ್ತೀನಿ ಅಂದಿದ್ದಾರೆ. ನೋಡೋಣ ಆ ನಂಬರ್ಸ್ ಎಷ್ಟು ಬರುತ್ತೆ ಅಂತೇಳಿ. ಹಾಟ್ ಸೀಟನ್ನು ಮುಗಿಸ್ತಾ ಇದ್ದೀನಿ, ಹೋಗ್ಬಿಟ್ಟು ಬರ್ತೀನಿ. ಧನ್ಯವಾದಗಳು.